ಯಾರು ಹೇಳಿದ ಮಾತ್ರ ರಾಯರು ಸಾಕ್ಷಾತ್ಕರಿಸಿಕೊಳ್ಳುವಂತವರಾಗಿದ್ದಾರೆ. ರಾಯರು ಕೂಡ ಅಂಥ ಒಂದು ಮಹಾ ವೈರಾಗ್ಯನಿಧಿಗಳು. ಸಂಸಾರವನ್ನ ಸಣ್ಣ ವಯಸ್ಸಿನಲ್ಲಿಯೇನೆ ತ್ಯಾಗ ಮಾಡಿ ಭಗವಂತನ ನಿರಂತರವಾಗಿರತಕ್ಕಂತಹ ಒಂದು ಉಪಾಸನೆಯನ್ನ ಮಾಡಿ ಅನೇಕವಾದಂತಹ ಗ್ರಂಥಗಳ ರಚನೆಯನ್ನ ಮಾಡಿ ಅವರ ವಿಶುದ್ಧ ಮುಖ ಪ್ರತಿಭೆ ಅಪಾರವಾದ ವಿಶುದ್ಧ ಪ್ರತಿಭೆ ಅವರು. ವೇದಗಳು ಅದಕ್ಕೆ ಖಂಡಾರ್ಥ ಡೈರೆಕ್ಟ್ ಆಗಿ, ವೇದ ಸೂತ್ರಗಳು ಅದಕ್ಕೆ ಅರ್ಥ, ಭಾಷ್ಯ ಅದಕ್ಕೆ ಅರ್ಥ, ತತ್ವಪ್ರಕಾಶಕ ಅದಕ್ಕೆ ಅರ್ಥ, ಸುಧಾ ಅದಕ್ಕೆ ಅರ್ಥ. ಈ ರೀತಿಯಾಗಿ ಸಮಗ್ರವಾಗಿರತಕ್ಕಂತಹ ಒಂದು ಮೀಮಾಂಸಾಸ್ತ್ರದ ಸಮಸ್ತವಾದಂತಹ ವಿಷಯಗಳನ್ನೆಲ್ಲವನ್ನು ಕೂಡ ಬಳಸಿಕೊಂಡು ಅಪಾರ ಜ್ಞಾನ ಸಂಪಾದನೆ ಮಾಡಿ ಒಂದು ವೈರಾಗ್ಯವನ್ನು ಹೊಂದುವಂತವರಾಗಿ ಅಪಾರ ಭಕ್ತಿ ಭಗವಂತನಲ್ಲಿ. ಬಡತನ ಇದ್ರೂ ಕೂಡ ಸರ್ವಸ ಇನ್ನೊಬ್ಬರು ಒಂದು ಕೈ ಚಾಚದೆ ಇರತಕ್ಕಂತಹ ಅವರ ಭಗವಂತ ರಕ್ಷಣೆ ಮಾಡ್ತಾನೆ ಭಗವಂತ ಅನ್ನುವಂತಹ ನಿಶ್ಚಯ ಬಿಟ್ಟಂತವರಂತಹ ರಾಯರ ಸನ್ನಿಧಾನ ಅವರ ಪವಿತ್ರವಾದ ಸನ್ನಿಧಾನವಾಗಿದೆ. ಅಲ್ಲಿ ಬರತಕ್ಕಂತಹ ಅವಕಾಶ ಎಂದು ಬಂದು ಹೋಗಿದ್ದೀವಿ. ಮತ್ತೊಮ್ಮೆ ಬರತಕ್ಕಂತಹ ಅವಕಾಶವನ್ನ ಶ್ರೀಪಾದಂಗಳವರು ಕಲ್ಪಿಸಿಕೊಟ್ಟಿದ್ದಾರೆ ಸ್ವಾಮಿಗಳು. ಅಂತಹ ರಾಯರು ನಮಗೆಲ್ಲ ಅನುಗ್ರಹವನ್ನು ಮಾಡಿ ಅವರ ಆ ರಾಯರ ಭಕ್ತಿ ಜ್ಞಾನ ವೈರಾಗ್ಯಗಳ ತುಣುಕೊಟ್ಟು ಸಾಕು ನಮಗೆಲ್ಲ ಉದ್ಧಾರ ಬಿಡಿದೆ. ಆ ರಾಯರು ನಮಗೆಲ್ಲ ಅನುಗ್ರಹವನ್ನು ಮಾಡಿ ಭಕ್ತಿ ಜ್ಞಾನ ವೈರಾಗ್ಯಗಳನ್ನು ಕೊಟ್ಟು ಅನುಗ್ರಹಿಸಿ ಪ್ರಾರ್ಥನೆ ಮಾಡುತ್ತಾ, ಸುಭೇಂದ್ರ ತೀರ್ಥರು ಎಲ್ಲ ತೋರಿಸಿದ್ರಿ.